ನೀವು ಕಣ್ಣು ಮುಚ್ಚಿ ಊಹಿಸಿಕೊಳ್ಳಿ, ಯುರೋಪ್ ಖಂಡದ ಬಾಲ್ಟಿಕ್ ದೇಶವಾದ ಎಸ್ಟೋನಿಯಾದ ದಟ್ಟ ಕಾಡಿನ ನಡುವೆ ಒಂದು ಭವ್ಯವಾದ ಶಿವ ದೇವಾಲಯ ನಿಂತಿದೆ. ಅಲ್ಲೇ ಪಕ್ಕದಲ್ಲಿ ಭಾರತದಿಂದ ತಂದ ಪವಿತ್ರ ಗಂಗಾಜಲದಿಂದ ತುಂಬಿದ ಅಮೃತ ಸರೋವರವಿದೆ. ಇಡೀ ಕಾಡೆ ಶಿವ ದೇವಾಲಯವಾಗಿ ಮಾರ್ಪಟ್ಟಿರುವ ಈ ಪವಾಡದ ಕಥೆ ನಿಮಗೆ ಗೊತ್ತೇ? ಒಬ್ಬ ಎಸ್ಟೋನಿಯನ್ ವ್ಯಕ್ತಿ ತನ್ನ ಅಚಲ ಭಕ್ತಿಯ ಮೂಲಕ ಇಡೀ ಅರಣ್ಯ ಪ್ರದೇಶವನ್ನೇ ಸನಾತನ ಧರ್ಮದ ಶಕ್ತಿ ಕೇಂದ್ರವನ್ನಾಗಿ ಪರಿವರ್ತಿಸಿದ ಕಥೆ ಇದು. ಯುರೋಪಿನ ಮಣ್ಣಿನಲ್ಲಿ ಹಿಂದೂ ಕಲರವ ಹೇಗೆ ಮೊಳಗುತ್ತಿದೆ ಎಂಬುದರ ಒಂದು ವಿಸ್ಮಯಕಾರಿ ನೋಟ ಇಲ್ಲಿದೆ. ಈ ಇಡೀ ಯೋಜನೆಯ ರೂವಾರಿ ಇಂಗ್ವಾರ್ ಲಿಯೋ ಈಶ್ವರಾನಂದ. ಇವರು ಎಸ್ಟೋನಿಯಾದಲ್ಲಿ ಪ್ರಸಿದ್ಧ ಸಂಶೋಧಕರು ಮತ್ತು ಅಚಲ ಶಿವಭಕ್ತರು. ಶಿವನ ಆರಾಧನೆಗಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಇಂಗ್ವಾರ್ ಅವರ ದೃಷ್ಟಿ ಅತ್ಯಂತ ಸ್ಪಷ್ಟವಾಗಿತ್ತು. ಎಸ್ಟೋನಿಯಾರನ್ನು ಸತ್ಯದತ್ತ, ಸನಾತನ ಧರ್ಮದತ್ತ ಮುನ್ನಡೆಸುವುದೇ ಅವರ ಉದ್ದೇಶ. ಎಸ್ಟೋನಿಯಾದ ರಾಜಧಾನಿ ಟಾಲಿನ್ನಿಂದ 27 ಕಿಲೋಮೀಟರ್ ದೂರದಲ್ಲಿ ಸುಮಾರು 75 ಎಕರೆ ವಿಶಾಲ ಪ್ರದೇಶದಲ್ಲಿ ಈ ಹಿಂದೂ ಗ್ರಾಮ ಮತ್ತು ಶಿವ ದೇವಾಲಯದ ಯೋಜನೆ ರೂಪುಗೊಂಡಿತು. ಇಂಗ್ವಾರ್ ರವರು ಬರೋಬ್ಬರಿ 24 ವರ್ಷಗಳಿಂದ ಈ ಕನಸನ್ನು ನನಸು ಮಾಡಲು ಶ್ರಮಿಸಿದ್ದಾರೆ. ಇಂಗ್ವಾರ್ ರವರ ಭಕ್ತಿಯ ಆಳವನ್ನು ಅಳೆಯಲು ಒಂದು ಘಟನೆ ಸಾಕು. ಅವರು ಈ ದೇವಾಲಯದಲ್ಲಿ ಬಳಸಲು ಭಾರತದ ಪವಿತ್ರ ಗಂಗಾ ನದಿಯ ನೀರನ್ನು ಎಸ್ಟೋನಿಯಾಕ್ಕೆ ತಂದರು. ಸಂಪೂರ್ಣ ವೈದಿಕ ವಿಧಿವಿಧಾನಗಳೊಂದಿಗೆ ಮಂತ್ರಘೋಷಗಳ ನಡುವೆ ಆ ಪವಿತ್ರ ಜಲವನ್ನು ನವನಿರ್ಮಿತ ಕೊಳಕ್ಕೆ ಸುರಿದು ಅದಕ್ಕೆ ದೈವಿಕ ಶಕ್ತಿಯನ್ನು ತುಂಬಿದರು. ಇಲ್ಲಿಗೆ ಬರುವ ಯಾವುದೇ ಭಕ್ತರು ಶಿವನ ಪೂಜೆಗೆ ಮುನ್ನ ಈ ಪವಿತ್ರ ಗಂಗಾಜಲದಲ್ಲಿ ಮಿಂದೇಳಿ ಶುದ್ಧರಾಗಲು ಅವಕಾಶ ಕಲ್ಪಿಸಲಾಗಿದೆ. ಈ ದೇವಾಲಯ ಕೇವಲ 4 ಗೋಡೆಗಳ ಕಟ್ಟಡವಲ್ಲ. ಇದು ಪುರಾತನ ಶಿಲ್ಪಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ತತ್ವಗಳ ಆಧಾರದ ಮೇಲೆ ನಿರ್ಮಿಸಲ್ಪಟ್ಟಿದೆ. ದೇವಸ್ಥಾನದೊಳಗೆ ಗಣೇಶ, ಮುರುಗನ್, ಸಪ್ತರ್ಷಿಗಳು, ನವನಾಥರು, 18 ಸಿದ್ಧರು ಮತ್ತು ನವಗ್ರಹಗಳ ದಿವ್ಯ ಪ್ರತಿಮೆಗಳಿವೆ. ಇಂಗ್ವಾರ್ ಅವರ ಈ ಅದಮ್ಯ ವಿಶ್ವಾಸ ಮತ್ತು ಸಮರ್ಪಣೆಯಿಂದಾಗಿ ಎಸ್ಟೋನಿಯನ್ ಸರ್ಕಾರವು ಅವರ ಈ ಧಾರ್ಮಿಕ ಮಿಷನ್ಗೆ ಬೆಂಬಲ ನೀಡಿದೆ. ಕೇವಲ ಕೆಲವೇ ವರ್ಷಗಳಲ್ಲಿ ಇಂಗ್ವಾರ್ ಈಶ್ವರಾನಂದ ಅವರು ಸಾವಿರಾರು ಎಸ್ಟೋನಿಯನ್ನರನ್ನು ಸನಾತನ ಧರ್ಮವನ್ನು ಸ್ವೀಕರಿಸಲು ಪ್ರೇರೇಪಿಸಿದ್ದಾರೆ. ಅಲ್ಲಿನ ಸ್ಥಳೀಯರು ಈಗ ಶಿವಭಕ್ತಿಯಲ್ಲಿ ನಿರತರಾಗಿದ್ದಾರೆ. ಭಾರತಕ್ಕೆ ಬಂದು ಕೇದಾರನಾಥ ದರ್ಶನವನ್ನು ಮಾಡುತ್ತಿದ್ದಾರೆ. ನೋಡಿ, ಎಲ್ಲಿಯೋ ದೂರದ ಯುರೋಪಿನ ಕಾಡಿನಲ್ಲಿ ಒಬ್ಬ ಅನ್ಯ ದೇಶದ ವ್ಯಕ್ತಿ ಯಾವುದೇ ಸ್ವಾರ್ಥವಿಲ್ಲದೆ ಇಡೀ ಕಾಡೆ ಶಿವ ದೇವಾಲಯವನ್ನಾಗಿ ಮಾಡಿ ಸನಾತನ ಧರ್ಮದ ಧ್ವಜವನ್ನ ಹಾರಿಸಿದ್ದಾರೆ. ಇದು ಕೇವಲ ಧಾರ್ಮಿಕ ನಿರ್ಮಾಣವಲ್ಲ, ಯುರೋಪಿನಲ್ಲಿ ಸನಾತನ ಧರ್ಮದ ಹೊಸ ಆಧ್ಯಾತ್ಮಿಕ ಯುಗಕ್ಕೆ ನಾಂದಿ ಹಾಡಿದ ಐತಿಹಾಸಿಕ ಘಟನೆ. ಇಂಗ್ವಾರ್ ಅವರ ಈ ಕಥೆ ನಮಗೆಲ್ಲ ಪಾಠ. ಶ್ರದ್ಧೆ ಮತ್ತು ಸಮರ್ಪಣೆ ಇದ್ದರೆ ಯಾವ ದೇಶದಲ್ಲೂ ಯಾವ ಸಂದರ್ಭದಲ್ಲೂ ಧರ್ಮದ ಶಕ್ತಿ ಮತ್ತು ಸತ್ಯವನ್ನು ಸ್ಥಾಪಿಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ.